ಓಕೆ, ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿಚಾರಣೆ ಇವತ್ತು ಕೂಡ ನಡೀತು. ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಸುಮಾರು ಒಂದೂವರೆ ಗಂಟೆ. ಬೆಳ್ತಂಗಡಿ ಠಾಣೆಯಿಂದ ತೆರಳಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಬ್ರಹ್ಮಾವರ ಪೊಲೀಸರು ಮನೆಗೆ ಬಂದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿತ್ತು. ಆ ಅಡ್ಡಿಪಡಿಸಿದ್ರಿಂದ FIR ದಾಖಲಾಗಿತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ. ಹೀಗಾಗಿ FIR ದಾಖಲಾದ ಕೂಡಲೇ ಆತ ಬಂದು ವಿಚಾರಣೆಯನ್ನು ಎದುರಿಸಿ ಈಗಾಗಲೇ ಅವರು ಮನೆಗೆ ತೆರಳಿದ್ದಾರೆ. ಮನೆಗೆ ಹೋಗಬೇಕಾದ್ರೆ ಕೈ ಎತ್ತಿ ಥಮ್ಸಪ್ ಮಾಡಿ ಅಲ್ಲಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಹೊರಟಿರ್ತಕ್ಕಂಥದ್ದು. ಯಾಕೆ ಅಂತಂದರೆ, ಈ ಹಿಂದೆ ಅವರ ಮನೆಗೆ ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಆ ದಾಖಲಾದ ಹಿನ್ನೆಲೆಯಲ್ಲಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗಿದ್ದರು. FIRನಲ್ಲಿ ಏನೇನು ಅಂಶಗಳು ಉಲ್ಲೇಖವಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಿರ್ತಾರೆ ಪೊಲೀಸರು. ಮಾಡಿ ಇವಾಗ ಅವ್ರನ್ನ ಅಲ್ಲಿ ಕಳಿಸಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ವಿಚಾರಣೆಗೆ ಸಹಕರಿಸ್ತಿಲ್ಲ ಅಂದಾಗ ಬಂಧನ ಅದು ಇದು ಎಲ್ಲ ಇರುತ್ತೆ. ಈ ಹಿಂದೆ ಒಂದು ಸರ್ತಿ ಬಂಧನ ಆಗಿತ್ತು, ಜಾಮೀನು ಸಿಕ್ಕಿತ್ತು. ಈಗ ಮತ್ತೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಯನ್ನು ಎದುರಿಸಿದ್ದಾರೆ ತಿಮರೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಅಂದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಆರೋಪ, ಸೊ ವಿಚಾರಣೆ ಹೇಗಾಯಿತು? ಮತ್ತೆ ವಿಚಾರಣೆಗೆ ಬರಕ್ಕೆ ಹೇಳಿದಾರಾ? ಏನೇನು ಕ್ರಮ ತಗೊಂಡಿದ್ದಾರೆ ಪೊಲೀಸರು ಇಲ್ಲಿ ತನಕ? ತಿಮರೋಡಿಯ ಮನೆಗೆ ಬ್ರಹ್ಮಾವರ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆಯುವ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನಿರಾಕರಿಸಿರುವಂಥದ್ದು. ಅದರ ಜೊತೆಗೆ ಸುಮಾರು ಒಂದು 40ರಿಂದ 50 ಜನರನ್ನು ಅಲ್ಲಿಗೆ ಸೇರಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸೋಮೋಟ ಪ್ರಕರಣವನ್ನು ದಾಖಲಿಸಿದರು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರ ಪ್ರಮುಖ ಆರೋಪಿ ಗಿರೀಶ್ ಮಟ್ಟಣ್ಣಾರ್ A1 ಆರೋಪಿ, ಆ ಬಳಿಕ ಜಯಂತ್ ಟಿ 3ನೇ ಆರೋಪಿ, ಅಂದರೆ A3 ಆರೋಪಿ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ. ಅದರ ಜೊತೆಗೆ ಸುಮಾರು 50 ಜನ ಅನ್ನುವಂಥದ್ದನ್ನು ಪೊಲೀಸರು FIR ದಾಖಲಿಸಿದರು. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಈಗ ವಿಚಾರಣೆಗೆ ಹಾಜರಾಗಿ ತೆರಳಿದ್ದಾರೆ. ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಗೆ ಆಗಮಿಸಿರುವಂಥದ್ದು. ಈ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ BL ಸಂತೋಷ್ ವಿರುದ್ಧ ಹೇಳಿರುವಂಥ ಒಂದು ಹೇಳಿಕೆ ಏನಿದೆ, ಪೋಸ್ಟ್ ಮಾಡಿರುವಂಥ, ಆ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆದು ಬಂಧಿಸಲಾಗಿತ್ತು. ಬಂಧನದ ಬಳಿಕ ಈಗ ಬಂದಂಥವರು ನೇರವಾಗಿ ಇವತ್ತು ಈ ಒಂದು ಬೆಳ್ತಂಗಡಿಯಲ್ಲಿರುವಂಥ ಪೊಲೀಸ್ ಠಾಣೆಗೆ ಆಗಮಿಸಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಸುಮಾರು 1 ಗಂಟೆ 10 ನಿಮಿಷಗಳ ಕಾಲ ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಇಲ್ಲಿನ ವಿಚಾರಣಾ ತನಿಖಾಧಿಕಾರಿಯಾಗಿರುವಂಥ ನಾಗೇಶ್ ಕದ್ರಿ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ವಿಚಾರಣೆಯನ್ನು ಎದುರಿಸಿ ಆ ಬಳಿಕ ನೇರವಾಗಿ SIT ಕಚೇರಿ, ಅಲ್ಲೇ ಪಕ್ಕದಲ್ಲಿರುವಂಥ SIT ಕಚೇರಿಗೂ ತೆರಳಿ ಅಲ್ಲಿಂದ ನೇರವಾಗಿ ಈಗ ಅವರ ಮನೆ ಹತ್ರ ತೆರಳಿರುವಂಥದ್ದು. ಹೋಗುವಂಥ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಥಮ್ಸಪ್ ಅನ್ನು ತೋರಿಸುವುದರ ಮೂಲಕ ತೆರಳಿರುವಂಥದ್ದು. ಅರವಿಂದ್, ಬಟ್ ಸುಕ್ಪಾಲ್, ಈಗ ತಿಮರೋಡಿ ಮೇಲೆ ಇದೊಂದೇ ಅಲ್ಲ, ಇನ್ನೂ ಬೇಕಾದಷ್ಟು ಆರೋಪಗಳಿದೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು, ಸುಜಾತಾ ಭಟ್ಗೆ ಆಶ್ರಯ ಕೊಟ್ಟಿದ್ದು, ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿದ್ದು, ಇದು ಎಲ್ಲ ವಿಚಾರಣೆ ಆಗಿದೆಯಾ ಅಥವಾ ಅದು ಬೇರೆನಾ ಅಂತ? ಇಲ್ಲ, ಅದು ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಾಧ್ಯತೆಗಳಿದೆ. ಈಗ ಸದ್ಯದ ಮಟ್ಟಿಗೆ ಈ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ದೂರಿಗೆ ವಿಚಾರಣೆ ಎದುರಿಸಿರುವಂಥದ್ದು. ಆ ಬಳಿಕ ನೇರವಾಗಿ SIT ಕಚೇರಿಗೆ ಹೋಗಿದ್ದಾರೆ. SIT ಕಚೇರಿಯಲ್ಲಿ SITಯ ಮುಖ್ಯಸ್ಥರಾಗಿರುವಂಥ DGP ಪ್ರಣವ್ ಮೊಹಂತಿ ಅವರು ಇದ್ದರು ಇವತ್ತು. ಹಾಗಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಆ ಬಳಿಕ ನೇರವಾಗಿ ಮನೆಗೆ ತೆರಳಿರುವಂಥದ್ದು. ಇನ್ನು ಅವರ ಮನೆಯಲ್ಲಿ ಸಿಕ್ಕಿರುವಂಥ ಕೆಲವೊಂದು ವಸ್ತುಗಳು, ಆ ಶೋಧ ಕಾರ್ಯದಲ್ಲಿ ಸಿಕ್ಕಿರುವಂಥ ಕೆಲವೊಂದು ವಸ್ತುಗಳು, ಅದರ ಮಹಜರು ಪ್ರಕ್ರಿಯೆಗಳೆಲ್ಲ ಮುಗ್ದಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಅವರು ಉತ್ತರ ಕೊಡಲಿಕ್ಕೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಅದಕ್ಕೆ ಮತ್ತೆ ನೋಟಿಸ್ ಕೊಟ್ಟು ಅವರನ್ನು ಕರೆಯುವಂಥ ಸಾಧ್ಯತೆಗಳಿರುವಂಥದ್ದು. ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳ ಮೂಲಕ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಾಧ್ಯತೆಗಳಿದೆ. ಇವತ್ತು ಕೇವಲ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು, ಆ ಪ್ರಕರಣದ ವಿಚಾರಣೆಯನ್ನು ಎದುರಿಸಿ ಹೋಗಿರುವಂಥದ್ದು. ಅರವಿಂದ್, ರೈಟ್ ಸುಕ್ಪಾಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.